ಮಂಡ್ಯದಲ್ಲಿ ಧ್ವಜ ದಂಗಲ್ ಕಡಿಮೆಯಾಗ್ತಿದ್ದಂತೆ ಮತ್ತೆ ಕಿಡಿ ಹೊತ್ತಿದೆ. ಏನು ಧ್ವಜ ಒಂದು ತೆರವನ್ನ ಮಾಡಿದ್ರು. ಈ ಒಂದು ತೆರವು ಮಾಡಿದಂತಹ ಪ್ರಕರಣಕ್ಕೆ ಸಾಕಷ್ಟು ಪ್ರಕರಣಗಳು ಕೂಡ ಇಲ್ಲಿನ ಒಂದು ಗ್ರಾಮಸ್ಥರ ಮೇಲೆ ದಾಖಲಾಗಿತ್ತು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಜೆಪಿ ಪ್ರಮುಖರು ಜೊತೆಗೆ ಜೆಡಿಎಸ್ ನ ಪ್ರಮುಖರು ಎಲ್ಲರೂ ಸೇರಿ ಒಂದು ಕಾಲ್ನಡಿಗೆ ಜಾಥಾವನ್ನು ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮಾಡಿದ್ರು. ಅದಾದ ನಂತರದಲ್ಲಿ ಬಿಜೆಪಿ ಮತ್ತೆ ಕೂಡ ಈ ಒಂದು ಧ್ವಜದಂಗಲ್ ಅಂದ್ರೆ ಈ ಒಂದು ಪ್ರಕರಣ ಮತ್ತೆ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇಂದು ಒಂದು ಮಂಡ್ಯ ಜಿಲ್ಲೆಯ ಈ ಒಂದು ಕೆರೆಗೋಡು ಏನಿದೆ, ಈ ಕೆರೆಗೋಡಿನ ಗ್ರಾಮಸ್ಥರು ಮತ್ತು ಕೆಲವು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇಂದು ಒಂದು ಮಂಡ್ಯ ಮತ್ತು ಕೆರೆಗೋಡು ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿಯ ಒಂದು ಬಂದ್ ಮಾಡೋದಿಲ್ಲ, ಜೊತೆಗಾಗಿ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಬೆಂಬಲವನ್ನ ನೀಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ತಮ್ಮ ಒಂದು ಬೆಂಬಲ ಬಂದ್ಗೆ
ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಏನು ಬೆಳಗ್ಗೆ 9 ಗಂಟೆಗೆ ಆ ಕೆರೆಗೋಡಿನ ಹನುಮ ದೇವಾಲಯದಲ್ಲಿ ಒಂದು ಪೂಜೆ ಸಲ್ಲಿಸಿ ನಂತರ ಈ ಒಂದು ಬಂದ್ ಆರಂಭವಾಗುತ್ತೆ. ಈ ಒಂದು ಬಂದ್ನ ಮುಖಾಂತರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಬೈಕ್ ರ್ಯಾಲಿ ಮುಖಾಂತರ ಮಂಡ್ಯಕ್ಕೆ ತೆರಳುತ್ತಾರೆ. ನಂತರ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿ ರಾಜ್ಯಪಾಲರಿಗೆ ಪತ್ರವನ್ನು ತಿಳಿಸುವಂತೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಹನುಮ ಧ್ವಜ ಏನಿತ್ತು ಮಂಡ್ಯದ ಕೆರೆಗೋಡಿನಲ್ಲಿ ಮತ್ತೆ ಅಲ್ಲಿ ಮರುಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಹಿಂದೂಪರ ಓಕೆ, ಸಂಘಟನೆ ಕಳೆದ ಬಾರಿ ಈ ಒಂದು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಇವತ್ತು ಯಾವ ರೀತಿ ಭದ್ರತೆ ಇದೆ ಅಲ್ಲಿ ಭರತ್? ಯಾಕಂದ್ರೆ ಅಕಸ್ಮಾತ್ ಒಂದ್ ವೇಳೆ ಏನಾದ್ರೂ ಇದು ಮತ್ತೊಮ್ಮೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ ಅಲ್ವಾ? ಹೌದು ದಿವ್ಯಾ, ಏನು ಈ ಹಿಂದೆ ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದು ಹಲವು ಕಾರ್ಯಕರ್ತರ ಮೇಲೆ ಜೊತೆಗೆ ಸ್ಥಳೀಯರ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇದಾದ ನಂತರದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನ ಏನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಯತೀಶ್ ಅವರ ನೇತೃತ್ವದಲ್ಲಿ ಒಂದು ಪೊಲೀಸ್ ಭದ್ರತೆಯನ್ನ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಇಂದು ಕೂಡ ಏನು ಧ್ವಜ ಇದ್ದಂತ ಸ್ಥಳದಲ್ಲಿ 140 ಸೆಕ್ಷನ್ ಯಥಾ ಪ್ರಕಾರ ಮುಂದುವರೆದು ಜೊತೆಗೆ ಇಲ್ಲಿ ಭದ್ರತೆಗಾಗಿ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಹಾಗೆಯೇ ಏನು ಇವತ್ತು ಕೂಡ ಒಬ್ಬರು ASP ಜೊತೆಗೆ ಅಕ್ಕಪಕ್ಕದ ಠಾಣೆಗಳ ಠಾಣಾಧಿಕಾರಿಗಳು ಸೇರಿದಂತೆ ಹಲವು ಪೊಲೀಸರನ್ನ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಿಕೊಳ್ಳುವಂತ ಸಾಧ್ಯತೆ ಇತ್ತು. ಹಾಗಾಗಿ ಪ್ರತಿಭಟನೆ ಆರಂಭವಾಗುತ್ತಿದ್ದಂತೆ ಏನು ಈ ಒಂದು ಬೈಕ್ ರ್ಯಾಲಿ ಆರಂಭವಾಗುತ್ತೆ, ಆರಂಭವಾದ ನಂತರದಲ್ಲಿ ಪೊಲೀಸರ ಸಂಖ್ಯೆ ಇನ್ನಷ್ಟು ಹೆಚ್ಚುವಂತ ಒಂದು ಸಾಧ್ಯತೆ ಕೂಡ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.